ನಮಸ್ಕಾರ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯು ಯಾವ ಭಾಷೆಗೆ ಹೆಚ್ಚು ಸಂದಿದೆ? ಎ ಕನ್ನಡ, ಬಿ ಮಲಯಾಳಂ, ಸಿ ಬೆಂಗಾಲಿ, ಡಿ ಹಿಂದಿ. ಆನ್ಸರ್ ಈಸ್ ಡಿ ಹಿಂದಿ. ಎರಡನೇ ಪ್ರಶ್ನೆ, ಭಾರತವು ಜನವರಿ 26, 1984ರಂದು ದಕ್ಷಿಣ ಗಂಗೋತ್ರಿ ಅಂಚೆ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಎ ಅಮೇರಿಕ, ಬಿ ನ್ಯೂಜಿಲೆಂಡ್, ಸಿ ಅಂಟಾರ್ಟಿಕಾ, ಡಿ ಕನ್ಯಾಕುಮಾರಿ. ಆನ್ಸರ್ ಈಸ್ ಸಿ ಅಂಟಾರ್ಟಿಕಾ. ಮೂರನೇ ಪ್ರಶ್ನೆ, ಶ್ರೀಲಂಕಾ ದೇಶದ ಕ್ಯಾಂಡಿ ನಗರದಲ್ಲಿ ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣವಾಗಿದೆ. ಅದು ಯಾರ ಹಲ್ಲು? ಎ ರಾಮ, ಬಿ ಬುದ್ಧ, ಸಿ ಹನುಮಂತ, ಡಿ ರಾವಣ. ಆನ್ಸರ್ ಈಸ್ ಬಿ ಬುದ್ಧ. ನಾಲ್ಕನೇ ಪ್ರಶ್ನೆ, ಸ್ವತಂತ್ರ ಭಾರತದ ಪಾರ್ಲಿಮೆಂಟ್ನಲ್ಲಿ ಯಾರು ಮೊದಲ ಭಾಷಣ ಮಾಡಿದರು? ಎ ಗಾಂಧೀಜಿ, ಬಿ ನೆಹರು, ಸಿ ಬೋಸ್, ಡಿ ಪಟೇಲ್. ಆನ್ಸರ್ ಈಸ್ ಬಿ ನೆಹರು. ಐದನೇ ಪ್ರಶ್ನೆ, ಅಮೆರಿಕಕ್ಕೆ ಬೇಕಾಗುವ ಪ್ರತಿಶತ ಜೆನರಿಕ್ ಮೆಡಿಸಿನ್ ನನ್ನು ಭಾರತವು ಪೂರೈಸುತ್ತಿದೆ? ಎ 10%, ಬಿ 20%, ಸಿ 30%, ಡಿ 40%. ಆನ್ಸರ್ ಈಸ್ ಡಿ 40%. ಆರನೇ ಪ್ರಶ್ನೆ, ನರ್ತಿಸುವ ಜಿಂಕೆ ಡ್ಯಾನ್ಸಿಂಗ್ ಡೀರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಮಣಿಪುರ, ಬಿ ಕರ್ನಾಟಕ, ಸಿ ಮೇಘಾಲಯ, ಡಿ ಗುಜರಾತ್. ಆನ್ಸರ್ ಈಸ್ ಸಿ ಮೇಘಾಲಯ. ಏಳನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವ ರಾಜ್ಯದಲ್ಲಿವೆ? ಎ ಮಹಾರಾಷ್ಟ್ರ, ಬಿ ಕೇರಳ, ಸಿ ದೆಹಲಿ, ಡಿ ಉತ್ತರ ಪ್ರದೇಶ. ಆನ್ಸರ್ ಇಸ್ ಬಿ ಕೇರಳ. ಎಂಟನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿಯ ಹೆಸರೇನು? ಎ ಜಿಲೇಬಿ, ಬಿ ಮೈಸೂರು ಪಾಕ್, ಸಿ ರಸಗುಲ್ಲ, ಡಿ ಬರ್ಫಿ. ಆನ್ಸರ್ ಈಸ್ ಎ ಜಿಲೇಬಿ. ಒಂಬತ್ತನೇ ಪ್ರಶ್ನೆ, ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಎ ಕ್ಯಾನ್ಬೆರಾ, ಬಿ ಪನಾಂಪೆನ್, ಸಿ ಮನಾಮಾ, ಡಿ ಬ್ರೆಸಿಲಿಯಾ. ಆನ್ಸರ್ ಈಸ್ ಎ ಕ್ಯಾನ್ಬೆರಾ. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿ ಒಂದು ಕಣ್ಣು ತೆರೆದು ಮಲಗುತ್ತದೆ? ಎ ಮೊಸಳೆ, ಬಿ ಡಾಲ್ಫಿನ್, ಸಿ ಪೆಂಗ್ವಿನ್, ಡಿ ನೀಲಿ ತಿಮಿಂಗಲ. ಆನ್ಸರ್ ಈಸ್ ಎ ಮೊಸಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.